ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಪ್ಪು ವ್ಲಾಗ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಓಲ್ಡ್ ಟಿ ವಿನ ಸ್ಮಾರ್ಟ್ ಟಿ ವಿಯಾಗಿ ಕನ್ವರ್ಟ್ ಮಾಡೋಣ ಬನ್ನಿ. ಅದಕ್ಕೋಸ್ಕರ ಇಲ್ಲಿ ಅಮೆಝಾನಲ್ಲಿ ಫೈರ್ ಸ್ಟಿಕ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಮಾಡಿದ್ದೀನಿ. ಇದರಲ್ಲಿ ಏನೇನಿದೆ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀನಿ ನಿಮಗೆ. ಒಂದು ಟಿ ವಿ ರಿಮೋಟು, ಇದು ಪೆನ್ ಡ್ರೈವ್ ಥರ ಒಂದು ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಅಲ್ಲ ಆದರೆ ಇದು ಚಾರ್ಜರ್ ಕೊಟ್ಟಿದ್ದಾರೆ. ಇದು ಚಾರ್ಜರು ಅಡಾಪ್ಟರ್ ಕೊಟ್ಟಿದ್ದಾರೆ, ಕೇಬಲ್ ಕೊಟ್ಟಿದ್ದಾರೆ, ನಾರ್ಮಲ್ ಪಿನ್ನು ಮತ್ತು USB ಪಿನ್ ಕೊಟ್ಟಿದ್ದಾರೆ. ಇದು ಎಕ್ಸ್ಟೆಂಡರು, ಇದು ಟಿ ವಿ ರಿಮೋಟು, ಇದು ಬಂದುಬಿಟ್ಟು ಪೆನ್ ಡ್ರೈವ್ 8GB ಸ್ಟೋರೇಜ್ ಇರುತ್ತೆ. ಇದನ್ನು ಇಷ್ಟೇ ಕಾಣಿಸ್ತಾ ಇದೆ. ಇದರಲ್ಲಿ ಗೇಮ್ಸ್ ಎಲ್ಲ ಆಡ್ಬೋದು. ಇದು 8GB ರ್ಯಾಮ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದು ಮೆನೋಬೇಕು ಡೆಮೋ ಒಂದ್ಸಲ ನೋಡ್ಕೊಬಿಡಿ ಸ್ಟಾರ್ಟಿಂಗು. ನಾನು ಆಲ್ರೆಡಿ ಒಂದು ಸತಿ ನೋಡ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟ್ ಟಿ ವಿಗೆ ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಏನು ಅಂತ. ಬನ್ನಿ. ಫಸ್ಟು ಈ ಪೆನ್ ಡ್ರೈವ್ಗೆ ಏನೇನು ಅಂದರೆ ಈ ಚಾರ್ಜರ್ ಕೊಟ್ಟಿರ್ತಾರಲ್ಲ, ಈ ಚಾರ್ಜರ್ನ ಫಸ್ಟು ಇಲ್ಲೊಂದು ನಾರ್ಮಲ್ ಪಿನ್ ಇರುತ್ತೆ, ನಾರ್ಮಲ್ ಪಿನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಡಾಪ್ಟ್ರ್ ಏನು ಯೂಸ್ ಬೇಕಾಗಿಲ್ಲ, ಸೊ ಅಡಾಪ್ಟ್ರ್ ನಾನು ಯೂಸ್ ಮಾಡಲ್ಲ. ಡೈರೆಕ್ಟ್ ನಾನು ಟಿ ವಿಗೆ ಕನೆಕ್ಟ್ರ್ ಕೊಡ್ತೀನಿ. ಇದು ಬಂದುಬಿಟ್ಟು ಎಕ್ಸ್ಟೆಂಡರು ಇಲ್ಲೇನು ಇದಿರುತ್ತೆ ಇದು ಕನೆಕ್ಟ್ ಮಾಡ್ಕೊಳ್ಳಿ. ಇದೇನಕ್ಕೆ ಅಂದರೆ ವೈರ್ ಜಾಸ್ತಿ ಇತ್ತು ಅಂದರೆ ಸೇಫ್ಟಿಯಾಗಿ ನಿಮಗೆ ಪ್ರೊಟೆಕ್ಟ್ ಆಗಿ ಕೊಡುತ್ತೆ. ಇದಿಷ್ಟು ಸಿಂಪಲ್ ಮೆಥಡ್ ಇದಷ್ಟು. ಇವಾಗ ಬಂದುಬಿಟ್ಟು ಇದು ಹೆಂಗೆ ಟಿ ವಿಗೆ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವಾಗ ಈ ಟಿ ವಿಗೆ ಕನೆಕ್ಷನ್ ಬಂದುಬಿಟ್ಟು ಇದು USB ಕೇಬಲ್, HDMI ಈ ಕೇಬಲ್ ಅಂತ ಬರುತ್ತೆ. ಇದು ಸೆಟಪ್ ಬಾಕ್ಸ್ಗೆ ಇಲ್ಲ ವೈಫೈಗೆ ಏನಾದ್ರು ಕೊಟ್ಟಿದ್ರೆ ಫಸ್ಟ್ ಈ ಕನೆಕ್ಷನ್ ರಿಮೂವ್ ಮಾಡಿಬಿಟ್ಟು ಇವಾಗ HDMI ಪೋರ್ಟ್ ಏನಿದೆ ಇದು ಇಲ್ಲಿ ಡೈರೆಕ್ಟ್ ಕನೆಕ್ಟ್ ಮಾಡಿ. ಇದಿಷ್ಟು ಸಿಂಪಲ್ಲು. ಯಾವಾಗಲೂ ಟಿ ವಿ ಸ್ವಿಚ್ ಆಫ್ ಮಾಡ್ಕೊಂಡಿರಿ. ನೆಕ್ಸ್ಟು ನಾರ್ಮಲ್ ಇದೇನು ಕನೆಕ್ಟ್ ಮಾಡ್ಕೊಂಡಿರ್ತೀವಿ, ಇದು ಅಡಾಪ್ಟ್ರಿಗೆ ಕನೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಸ್ವಿಚ್ ಬೋರ್ಡು ಕೊಡ್ಬೋದು. ನಾನು ಡೈರೆಕ್ಟ್ ಇಲ್ಲಿಗೆ ಕೊಡ್ತೀನಿ. ಇದು ನಾರ್ಮಲ್ ಪಿನ್ ಏನಿರುತ್ತೆ, ನಾರ್ಮಲ್ ಪಿನ್ಗೆ ಅಡಾಪ್ಟ್ ಮಾಡಿ. ಇದಿಷ್ಟು ಸಿಂಪಲ್ಲು. ಇವಾಗ ಡೈರೆಕ್ಟ್ ಸ್ವಿಚ್ ಬೋರ್ಡ್ ಆನ್ ಮಾಡೋಣ. ಇವಾಗ ಸ್ವಿಚ್ ಬೋರ್ಡ್ ಆನ್ ಮಾಡಿದ್ದೀವಿ. ಡೈರೆಕ್ಟ್ ಹಿಂಗೆ ಆನ್ ಮಾಡಿದ ತಕ್ಷಣ ಈ ಥರ ಪವರ್ ಬಟನ್ ಇರುತ್ತೆ, ಪವರ್ ಬಟನ್ ಆನ್ ಮಾಡಿ. ಆನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಫೈರ್ ಅಂತ ನಿಮ್ಮ ಟಿ ವಿ ಏನಿರುತ್ತೋ ಆ ಟಿ ವಿ ನೇಮ್ ಮತ್ತು ನಿಮ್ಮದು ಫೈರ್ ಸ್ಟಿಕ್ ಅಂತ ಹೇಳ್ಬಿಟ್ಟು ನೇಮ್ ಬರುತ್ತೆ. ಇಲ್ಲಿ HDMI ಪೋರ್ಟ್ ಅಂತ ಏನು ಬರ್ತಾಯಿದೆ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಹಿಂಗೆ ಕನೆಕ್ಟ್ ಆಗುತ್ತೆ. ಫೈರ್ ಟಿ ವಿ ಅಂತ ಬರುತ್ತೆ. ಇದಕ್ಕೆ ಮೈನು ನೀವು ಹಾಟ್ಸ್ಪಾಟು ವೈಫೈ ಎಲ್ಲ ಕನೆಕ್ಟ್ ಮಾಡಿಕೊಂಡಿರಬೇಕು. ನಾನು ಇವಾಗ ಹಾಟ್ಸ್ಪಾಟ್ ಎಲ್ಲ ಕನೆಕ್ಟ್ ಮಾಡಿಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನೀವೇನು ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಅಲ್ಲಿ ಸೆಟ್ಟಿಂಗ್ಸಲ್ಲಿ ಇಂಗ್ಲೀಷು ಲ್ಯಾಂಗ್ವೇಜ್ ಎಲ್ಲ ಕೇಳುತ್ತೆ, ಅದು ನಾರ್ಮಲಾಗಿ. ಅದು ಆಲ್ರೆಡಿ ನಾನು ಇನ್ಸ್ಟಾಲ್ ಎಲ್ಲ ಮಾಡಿದ್ದೀನಿ. ಸೊ ಹಂಗಾಗಿ ನಾನು ಡೈರೆಕ್ಟ್ ಹಿಂಗೆ ಬರುತ್ತೆ. ಅಕೌಂಟೆಲ್ಲ ಲಾಗಿನ್ ಆಗಿದ್ದೀನಿ. ಅಕೌಂಟ್ ಹಿಂಗೆ ಲಾಗಿನ್ ಆಗೋದು ಅಂದರೆ ಅಮೆಝಾನ್ ಅಕೌಂಟಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಆ ಸ್ಕ್ಯಾನರಿಂದ ಇದಕ್ಕೆ ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ ಬರುತ್ತೆ. ಸೊ ಇದರಲ್ಲಿ ಏನು ಯುಟಿಲೈಸ್ ಅಂತ ಹೇಳ್ತೀನಿ. ಜಸ್ಟ್ ಇಲ್ಲಿ ಮಾತಾಡಿ ಏನಿದೆ ಹಿಂಗೆ ಲಾಂಗ್ ಪ್ರೆಸ್ ಕೊಟ್ಬಿಟ್ಟು ಅಲೆಕ್ಸಾ ಓಪನ್ ಯೂಟ್ಯೂಬ್ ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟ್ ಯೂಟ್ಯೂಬ್ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಯಾವ ಅಕೌಂಟ್ ಬೇಕಂದರೆ ಅಕೌಂಟ್ ಇದು ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಗೋ ಬ್ಯಾಕ್ ಕೊಡ್ತೀನಿ, ಎಕ್ಸಿಟ್ ಕೊಡ್ತೀನಿ, ಹೋಮ್ ಬಟನ್ಗೆ ಬರ್ತೀನಿ. ನಿಮ್ಗೆ ಏನಾರು ಎಕ್ಸ್ಟ್ರಾ ಏನಾರು ಬೇಕು ಅಂದರೆ ಇಲ್ಲಿ ನೆಟ್ಫ್ಲಿಕ್ಸು, ಯೂಟ್ಯೂಬು, MX ಪ್ಲೇಯರು ಈ ಥರ ಸುಮಾರು ಆಪ್ಷನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನೀವು ಇದರಲ್ಲಿ ಗೇಮ್ಸ್ ಕೂಡ ನೀವು ಆಡ್ಬೋದು. ಇದರಲ್ಲಿ ಆಸ್ಫಾಲ್ಟ್ 9, 8 ಯಾವ್ದಾದ್ರು ಡ್ರೈವಿಂಗ್ ಗೇಮ್ಸು, ಕಾರ್ ರೇಸ್ ಏನಾದ್ರು ಇತ್ತು ಅಂದರೆ ಅದರಲ್ಲೂ ಡೌನ್ಲೋಡ್ ಮಾಡಿಕೊಂಡು ಆಡ್ಬೋದು ನೀವು. ಈಗ ಡೈರೆಕ್ಟ್ ಮಿರರ್ ಕ್ಯಾಸ್ಟ್ ಒಂದು ಮಾಡೋಣ. ಮಿರರ್ ಕ್ಯಾಸ್ಟ್ಗೆ ನಾವು ಡೈರೆಕ್ಟ್ ಸೆಟ್ಟಿಂಗ್ಸ್ಗೆ ಬರ್ತೀವಿ. ಇಲ್ಲಿ ಸೆಟ್ಟಿಂಗ್ಸ್ ಬಂದು ನೆಕ್ಸ್ಟ್ ಡಿಸ್ಪ್ಲೇ ಆ್ಯಂಡ್ ಸೌಂಡ್ಸ್ಗೆ ಹೋಗ್ತೀವಿ. ಇಲ್ಲಿಗೆ ಹೋಗಿ ನಿಮ್ಮ ಫೋನಲ್ಲಿ ಅಷ್ಟೊತ್ತಿಗೆ ಕ್ಯಾಸ್ಟ್ ರೆಡಿ ಮಾಡಿಕೊಂಡಿರಿ. ನಾನು ಇವಾಗ ಕ್ಯಾಶ್ ಕೊಡ್ತೀನಿ. ನನ್ನಲ್ಲಿ ಕ್ಯಾಶ್ ಕೊಟ್ಟಿದ್ದೀನಿ. ಇವಾಗ ಫೋನಲ್ಲಿ ಸ್ಕ್ರೀನ್ ಸೇವರು, ಆಡಿಯೋ, ಎನೇಬಲ್ ಡಿಸ್ಪ್ಲೇ ಮಿರರಿಂಗ್ ಅಂತ ಬರುತ್ತೆ. ಇದನ್ನು ಇಲ್ಲಿ ಮಧ್ಯ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಸರ್ಚಿಂಗ್ ಬರುತ್ತೆ. ನಿಮ್ಮ ಫೋನಲ್ಲಿ
ಆಪ್ಷನ್ ಬರುತ್ತೆ ಇವಾಗ. ಸ್ಕ್ಯಾನ್ ಅಗೇನ್ ಕೊಟ್ಟರೆ ನಿಯರ್ ಬೈ ಏನಿದೆ ಅದು ಆಪ್ಷನ್ ಬರುತ್ತೆ ಇವಾಗ. ಇಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ನಿಮ್ಮ ಮೊಬೈಲಲ್ಲಿ ಈ ಥರ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಕೊಟ್ಕೊಳ್ಳಿ. ಕನೆಕ್ಟಿಂಗ್ ಬರ್ತಾಯಿದೆ, ಇಲ್ಲಿ ಕನೆಕ್ಟ್ ಆಗುತ್ತೆ. ಇದು ಮಿರರ್ ಕ್ಯಾಸ್ಟ್ ನಿಮ್ಮ ಫೋನಲ್ಲಿ ಲೇಟೆಸ್ಟಾಗಿ ಯಾವ ಮೂವಿ ಡೌನ್ಲೋಡ್ ಮಾಡಿರ್ತೀರೋ ಆ ಮೂವಿ ಇಲ್ಲಿ ಪ್ಲೇ ಮಾಡ್ಕೊಬೋದು. ನೀವೇ ನೋಡ್ತಾ ಇರ್ತೀರಿ. ಇವಾಗ ನಾನು MS ಪ್ಲೇಯರ್ ಓಪನ್ ಮಾಡಿದ್ದೀನಿ. ಇದರಲ್ಲಿ ಡೌನ್ಲೋಡ್ಸ್ಗೆ ಹೋಗ್ತೀನಿ. ಇಲ್ಲಿ ಈ ಥರ ಪ್ಲೇ ಮಾಡಿದ್ರೆ ಡೈರೆಕ್ಟ್ ಫುಲ್ ಮೂವಿ ಅಂತಾರೆ, ಏನೂ ಆಗದಿರಂಗೆ HD ಥರ ಈ ಥರ ಬರುತ್ತೆ. ಇದು ಸ್ಕ್ರೀನ್ ಮಿರರು. ಇದು ಪೆನ್ ಡ್ರೈವಲ್ಲಿ ಡೌನ್ಲೋಡ್ ಮಾಡ್ದಿರಂಗೆ, ಪೆನ್ ಡ್ರೈವ್ ಆಗದಿರಂಗೆ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನಿಮಗೆ OTT ಪ್ಲ್ಯಾಟ್ಫಾರ್ಮ್ ತೋರಿಸ್ಕೊಡ್ತೀನಿ. ಇವಾಗ ಡೈರೆಕ್ಟ್ ಹೋಮ್ ಬಟನ್ ಇರುತ್ತೆ, ಹೋಮ್ ಬಟನ್ಗೆ ಬನ್ನಿ. ನಿಮ್ಮ ಅಕೌಂಟ್ ಏನಿದೆ ಅಕೌಂಟಿಗೆ ಲಾಗಿನ್ ಆಗಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನಿಮಗೆ ಯಾವ್ದು ಬೇಕೋ ಲೇಟೆಸ್ಟ್ ಫ್ರೀ ಇರೋದೆಲ್ಲ ಬಂದಿರ್ತವೆ. ಇವೆಲ್ಲ ಆಲ್ಮೋಸ್ಟ್ ಫ್ರೀ ಇರೋವು. ನೆಕ್ಸ್ಟ್ ಯೂಟ್ಯೂಬು, ZEE5 ಈ ಥರ ನೆಟ್ಫ್ಲಿಕ್ಸ್ ಎಲ್ಲ ಇರ್ತವೆ. ನಿಮ್ಗೆ ಯಾವ್ದಾದ್ರು ಆ್ಯಪ್ ಬೇಕೋ ಅವೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಕು ನಿಮಗೆ. ಇವಾಗ ಸದ್ಯಕ್ಕೆ ಯೂಟ್ಯೂಬಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಡೈರೆಕ್ಟ್ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದಾದ್ರು ಮೂವಿ ರೆಕಮೆಂಡ್ ಯಾವ್ದಾದ್ರು ಬೇಕು ಅಂದರೆ ಆ ಥರ. ಇವಾಗ ಅಲೆಕ್ಸಾ ಓಪನ್ ಲೇಟೆಸ್ಟ್ ಮೂವಿ. Getting that from YouTube. ಈ ಥರ ಪ್ಲೇ ಆಗುತ್ತೆ ಮೂವಿ ಲೇಟೆಸ್ಟ್ ಯಾವ್ದು ಬಂದಿರುತ್ತೋ ಆ ಥರ ಪ್ಲೇ ಆಗುತ್ತೆ. ಇದಿಷ್ಟು ಮಾಹಿತಿ. ಈ ಟಾಪಿಕ್ ಏನೋ ನಿಮ್ಗೆ ಏನಾರು ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಹೊಸ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಈ ಥರ ಅಪ್ಡೇಟ್ ಆಗಿರೋ ನಿಮ್ಮದು ಏನಾರು ವರ್ಲ್ಡ್ TV ಇದ್ದರೆ ಅದಕ್ಕೆ ಅಪ್ಡೇಟ್ ಮಾಡ್ಕೊಳ್ಳಿ. ಇವಾಗ ಸದ್ಯದಲ್ಲಿ ನಿಮಗೇನು ಅಮೆಝಾನಲ್ಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಿ ಆಫರ್ ಬರುತ್ತೆ, ಅದರಲ್ಲಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.